ನಮಸ್ಕಾರ ವೀಕ್ಷಕರೇ. ಇಡೀ ವಿಶ್ವವೇ ಭಾರತವನ್ನು ಮತ್ತೊಮ್ಮೆ ತಿರುಗಿ ನೋಡುವ ದಿನ ಜನವರಿ 22, 2024. ಶ್ರೀರಾಮ ಭಕ್ತರಿಗೆ ಸಂತಸದ ವಿಷಯ. ಮತ್ತೆ ರಾಮ ಜನ್ಮಭೂಮಿ ತಲೆ ಎತ್ತುತ್ತಿದೆ. ಎಲ್ಲರಿಗೂ ಫ್ರೀಡಮ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮತ್ತೆ ಅಯೋಧ್ಯೆ ರಾಮ ಮಂದಿರವು ಇತಿಹಾಸ ಸೃಷ್ಟಿಸಲು ಸಜ್ಜಾಗಿದೆ. ಹಾಗಾದರೆ ಮೊದಲು ಇದ್ದ ರಾಮ ಮಂದಿರವನ್ನು ಯಾರು ನೆಲಸಮ ಮಾಡಿತು? ನಮ್ಮ ರಾಮ ಮಂದಿರವನ್ನು ನೆಲಸಮ ಮಾಡಿ ಮಸೀದಿ ಕಟ್ಟಿದವರು ಯಾರು? ಅಯೋಧ್ಯೆ ಹೇಳುವಷ್ಟು ದೊಡ್ಡ ನಗರವಲ್ಲ. ಆದರೂ ಒಂದು ಕಾಲದಲ್ಲಿ ಇದು ಆಡಳಿತ ಪ್ರದೇಶವಾಗಿತ್ತು. ಸೂರ್ಯವಂಶದ ರಾಜರು ಅಲ್ಲಿ ಆಡಳಿತ ಮಾಡಿದ್ರು. ಶ್ರೀರಾಮ ಆಡಳಿತದ ಮೊದಲು ಕೂಡ ಎಷ್ಟೋ ರಾಜರ ಆಳ್ವಿಕೆ ಮಾಡಿದ್ರು. ಅಯೋಧ್ಯೆ ನಿರ್ಮಾಣವಾಗಿದ್ದು ಮನುವಿನಿಂದ. ಈ ಅಯೋಧ್ಯೆಯಲ್ಲಿ ವಿಶ್ವಾಕು, ದಿಲೀಪ, ಸತ್ಯ ಹರಿಶ್ಚಂದ್ರ, ಭಗೀರಥ, ರಘುವಂಶ ರಾಜ ಹಲವಾರು ಹೆಸರಾಂತ ಅರಸರು ಆಳ್ವಿಕೆ ನಡೆಸಿದ್ದಾರೆ. ಶ್ರೀ ವಿಷ್ಣುವಿನ 7ನೇ ಅವತಾರ ಶ್ರೀರಾಮನ ಅವತಾರ ಈ ಅಯೋಧ್ಯೆಯಲ್ಲಿ ಜನ್ಮ ತಾಳಿತು. ಅಯೋಧ್ಯೆಯು ಸರಿಯೂ ನದಿಯ ತೀರದಲ್ಲಿದೆ. ಕ್ರಿಸ್ತಪೂರ್ವ 1ನೇ ಶತಮಾನದ ಹತ್ತಿರ ಇದೊಂದು ರಾಜಕೀಯ ಕೇಂದ್ರದಿಂದ ಧಾರ್ಮಿಕ ಕೇಂದ್ರವಾಗಿ ಮಾರ್ಪಾಡಾಗುತ್ತೆ. ಹೇಗೆಂದರೆ ರಾಜ ವಿಕ್ರಮಾದಿತ್ಯ ಈ ಅಯೋಧ್ಯೆಯನ್ನು ನಿರ್ಮಾಣ ಮಾಡುತ್ತಾನೆ. ಅಯೋಧ್ಯೆಯಲ್ಲಿ ಸುಮಾರು 7,000 ದೇವಾಲಯಗಳ ನಿರ್ಮಾಣ ಮಾಡಿದ್ದಾರೆ ಎಂಬುದು ಪುರಾವೆ ಇದೆ. ಹಾಗಾಗಿ ಇದೊಂದು ಧಾರ್ಮಿಕ ಕೇಂದ್ರವಾಗಿ ಪರಿವರ್ತನೆ ಆಗುತ್ತೆ. ಶ್ರೀರಾಮನ ಕಾಲದ ನಂತರ ಅಯೋಧ್ಯೆ ನಗರವು ಕ್ಷೀಣಿಸಲು ಆರಂಭವಾಯಿತು. ಇದನ್ನು ನೋಡಿ ಬೇಸರಗೊಂಡ ಶ್ರೀರಾಮನ ಮಗ ಕುಶನು ಅಯೋಧ್ಯೆಯನ್ನು ಪುನರ್ನಿರ್ಮಿಸಿದನು. ಸೂರ್ಯವಂಶದ ಕೊನೆಯ ರಾಜನಾಗಿ ಮಹಾರಾಜ ಬೃಹದಲ್ಬನು ರಾಮಭೂಮಿ ಅಯೋಧ್ಯೆಯನ್ನು ನೋಡಿಕೊಳ್ಳುತ್ತಾನೆ. ಮಹಾಭಾರತದ ಯುದ್ಧದ ಸಮಯದಲ್ಲಿ ಸೂರ್ಯವಂಶದ ಕೊನೆಯ ರಾಜನಾದ ಮಹಾರಾಜ ಬೃಹದಲ್ಬನು ಅಭಿಮನ್ಯುವಿನ ಕೈಯಲ್ಲಿ ಸಾವನ್ನಪ್ಪುತ್ತಾನೆ. ಇದಾದ ಸಮಯದ ನಂತರವೂ ಜನರಲ್ಲಿ ಅಯೋಧ್ಯೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಹಾಗೂ ದೇವರ ನಾಮಗಳನ್ನು ಪಠಿಸಲಾಗುತ್ತಿತ್ತು. ಆದರೆ ಪುರಾವೆಗಳ ಪ್ರಕಾರ ಕ್ರಮೇಣ ನಗರವು ಮಾನ್ಯತೆಯನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ. ಪುರಾವೆಗಳ ಪ್ರಕಾರ ವಿಕ್ರಮಾದಿತ್ಯನು ವಾಯುವಿಹಾರಕ್ಕೆಂದು ಅರಮನೆಯಿಂದ ಹೊರಗೆ ಬಂದಾಗ ಸುತ್ತಾಟದಿಂದ ಸುಸ್ತಾದ ರಾಜನು ಸರಯೂ ನದಿಯ ಹತ್ತಿರದಲ್ಲೇ ಇದ್ದ ಒಂದು ಮರದ ಕೆಳಗೆ ವಿಶ್ರಾಂತಿಯನ್ನು ಪಡೆಯುತ್ತಾನೆ. ಆ ಸಂದರ್ಭದಲ್ಲಿ ವಿಕ್ರಮಾದಿತ್ಯನು ಅಯೋಧ್ಯೆಯನ್ನು ನೋಡುತ್ತಾನೆ. ಅಲ್ಲಿ ಕೇವಲ ಮರಗಿಡಗಳು ತುಂಬಿಕೊಂಡು ಕಾಡಾಗಿ ಪರಿವರ್ತನೆ ಆಗಿತ್ತು. ನಂತರ ರಾಜನು ಸ್ಥಳದ ಬಗ್ಗೆ ಪರಿಶೋಧನೆ ನಡೆಸಿದಾಗ ಅಲ್ಲಿನ ಋಷಿ ಮುನಿಗಳು ಸಂತರು ತಿಳಿಸಿದ ವಿಚಾರ ಏನೆಂದರೆ ಅದು ರಾಮ ಜನ್ಮಭೂಮಿ. ಆ ಸ್ಥಳದ ಮಹಿಮೆಯನ್ನು ತಿಳಿದ ವಿಕ್ರಮಾದಿತ್ಯ ಭವ್ಯ ದೇವಾಲಯವನ್ನು ನಿರ್ಮಿಸುತ್ತಾನೆ. ಅದೇ ಅಯೋಧ್ಯ. ವಿಕ್ರಮಾದಿತ್ಯನ ನಂತರ ಅನೇಕ ರಾಜರುಗಳು ರಾಜ ಮನೆತನಗಳು ದೇವಾಲಯವನ್ನು ನೋಡಿಕೊಳ್ಳುತ್ತಿದ್ದರು. ಹಾಗಾದರೆ ಈ ಪವಿತ್ರ ಸ್ಥಳ ಮಸೀದಿಯಾಗಲು ಕಾರಣವಾದರೂ ಏನು? ರಾಜ ಜಯಚಂದನು ಪಾಣಿಪತ್ ಯುದ್ಧದಲ್ಲಿ ಮರಣವನ್ನು ಹೊಂದುತ್ತಾರೆ. ನಂತರ ಅನೇಕ ಆಕ್ರಮಣಕಾರರು ಅಯೋಧ್ಯೆ ಸೇರಿ ಕಾಶಿಯ ಮಥುರಾ ಮೇಲೆ ದಾಳಿ ಮಾಡಿ ಹಲವಾರು ದೇವಾಲಯವನ್ನು ನೆಲಸಮ ಮಾಡ್ತಾರೆ. ಅಲ್ಲಿನ ಪುರೋಹಿತರುಗಳನ್ನು ಸಾಯಿಸ್ತಾರೆ. 14ನೇ ಶತಮಾನದವರೆಗೆ ರಾಮ ಮಂದಿರ ಇತ್ತೆಂದು ಪುರಾವೆಗಳು ತಿಳಿಸುತ್ತದೆ. ನಂತರ ಆಡಳಿತಕ್ಕೆ ಬಂದಂತಹ ಮೊಘಲರು 1527ರಿಂದ 28-29 ಅವಧಿಯಲ್ಲಿ ಭವ್ಯ ರಾಮ ಮಂದಿರವನ್ನು ನೆಲಸಮ ಮಾಡಲಾಯಿತು ಹಾಗೂ ಅದೇ ಜಾಗದಲ್ಲಿ ಬಾಬರಿ ಮಸೀದಿಯನ್ನು ಕಟ್ಟುತ್ತಾರೆ. ಆದರೆ ಇದು ಶ್ರೀರಾಮನ ಜನ್ಮಭೂಮಿ ಆಗಿದ್ದರಿಂದ ಹಿಂದೂಗಳೇ ಬೇಕೆಂದು ಸುದೀರ್ಘ ಕಾನೂನು ಹೋರಾಟ ಮಾಡ್ತಾರೆ. ವಿಶ್ವ ಹಿಂದೂ ಪರಿಷತ್ ಮತ್ತು ಭಾರತೀಯ ಜನತಾ ಪಕ್ಷವು ಅಥವಾ ಕರಸೇವಕರು 1.5 ಲಕ್ಷ ಸ್ವಯಂ ಸೇವಕರನ್ನು ಸೇರಿಸಿ ಅತಿ ದೊಡ್ಡ ಶೋಭಾಯಾತ್ರೆಯನ್ನು ಆಯೋಜಿಸುತ್ತಾರೆ. 1992ರಲ್ಲಿ ಡಿಸೆಂಬರ್ನಲ್ಲಿ ಬಾಬರಿ ಮಸೀದಿಯನ್ನು ನೆಲಸಮ ಮಾಡ್ತಾರೆ. ಇದಾದ ನಂತರ ಹಿಂದೂ ಮುಸ್ಲಿಂ ಗಲಭೆಗಳು ನಡೆಯುತ್ತೆ. ಕಾನೂನು ಹೋರಾಟಗಳು ಜೋರಾಗಿ ನಡೆಯುತ್ತೆ. ಕನಿಷ್ಠ 2,000 ಜನರ ಪ್ರಾಣವನ್ನು ಕೂಡ ಕಳ್ಕೊಳ್ತಾರೆ. ಸುದೀರ್ಘ ಹೋರಾಟ ನಡೆಸಿದ ನಂತರ 2019 ನವೆಂಬರ್ 9ಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡುತ್ತೆ. ವಿವಾದಿತ ಸ್ಥಳ ಹಿಂದೂಗಳಿಗೆ ಸೇರಿದ್ದು ಎಂದು ತೀರ್ಪು ನೀಡಲಾಗುತ್ತೆ. ಆಗಸ್ಟ್ 5, 2020ರಲ್ಲಿ ಪ್ರಧಾನಿಯವರು ಜೈ ಶ್ರೀರಾಮ್ ಇರುವ ಇಟ್ಟಿಗೆಯಿಂದ ಶಂಕುಸ್ಥಾಪನೆಯನ್ನು ಮಾಡ್ತಾರೆ. ಜನವರಿ 22, 2024ರಲ್ಲಿ ಮೂರ್ತಿ ಪ್ರತಿಷ್ಠಾಪನೆಗೆ ಸಜ್ಜಾಗಿದೆ. ನಾವೆಲ್ಲರೂ ಕಾಯುತ್ತಿರುವ ಶ್ರೀರಾಮನ ಪ್ರತಿಷ್ಠಾಪನೆಗೆ ದಿನಗಣನೆ ಪ್ರಾರಂಭವಾಗಿದೆ. ಎಲ್ಲ ಹಿಂದೂ ಮನೆ ಬಾಗಿಲಿಗೆ ಆಹ್ವಾನ ಪತ್ರ ನೀಡಲಾಗಿದೆ.
ಅದರ ಜೊತೆ ಮಂತ್ರಾಕ್ಷತೆ ಕೂಡ ಇದೆ. ದೇವಾಲಯವನ್ನು ನಿರ್ಮಿಸುವಾಗ 2,000 ಧಾರ್ಮಿಕ ಸ್ಥಳಗಳಿಂದ ಮಣ್ಣು ಹಾಗೂ 100 ಪುಣ್ಯ ನದಿಗಳಿಂದ ನೀರನ್ನು ತಂದು ಬಳಸಲಾಗಿದೆ. ಒಂದೇ ಬಾರಿಗೆ 10,000 ಭಕ್ತಾದಿಗಳು ಶ್ರೀರಾಮ ದರ್ಶನವನ್ನು ಪಡೆಯಬಹುದಾಗಿದೆ. ಒಂದು ವೇಳೆ ಭೂಕಂಪ ಆದರೂ ಕೂಡ ಅಷ್ಟು ಬೇಗ ಈ ದೇವಸ್ಥಾನಕ್ಕೆ ಏನೂ ಆಗುವುದಿಲ್ಲ. ಇನ್ನೊಂದು ಹೆಮ್ಮೆಯ ವಿಚಾರ ಏನಂದರೆ, ನಮ್ಮ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ನಿರ್ಮಿಸಿರುವ ಮೂರ್ತಿಯು ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಗೆ ಸಿದ್ಧವಾಗಿದೆ. ವೀಕ್ಷಕರೇ, ಆದಷ್ಟು ಈ ರೋಮಾಂಚಕ ವಿಷಯವನ್ನು ನಿಮ್ಮವರೊಂದಿಗೆ ಹಂಚಿಕೊಳ್ಳಿ ಹಾಗೂ ಎಲ್ಲರೂ ಪ್ರೀತಿಯಿಂದ ಹೇಳಿ ಜೈ ಶ್ರೀರಾಮ್.